120 ಕೋಟಿ ಬರೀ ಈ ಪಶು ಆಹಾರ ಘಟಕಗಳಿಂದ ಲಾಭ ಬಂದಿದೆ. ಕರೆಕ್ಟೇನಪ್ಪ? 100% ನನಗೆ ಮಾಹಿತಿ ಇದೆ. KMF ಟೋಟಲ್ KMF ಲಾಭ ಎಲ್ಲ ತೆಗೆದು 185 ಕೋಟಿ ಚಿಲ್ಲರೆ. ಅದು ಈ ಪಶು ಆಹಾರ ಘಟಕಗಳೇನಿದೆ PPP ಮಾಡಲ್ 3-4 ಕೊಟ್ಟಿದ್ದಾರೆ, ಅದು ಮತ್ತು KMF ಸ್ವಂತ ನಡೆಸೋದು ಎಲ್ಲ ಸೇರಿಕೊಂಡ್ರೆ ಅದರಿಂದ ಲಾಭ 120 ಕೋಟಿ ಚಿಲ್ಲರೆ ಇದೆ. ಆದ್ದರಿಂದ ನಾವು ಮಾಡಿಕೊಂಡ್ರೆ ಲಾಭ ಅನ್ನೋದಕ್ಕಿಂತಲೂ ಒಳ್ಳೆ ಗುಣಮಟ್ಟವನ್ನು, ಇವತ್ತು ಕ್ವಾಲಿಟಿ ಇಲ್ಲ, ಗುಣಮಟ್ಟ ಇರಲಿಲ್ಲ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ಅದು ನಮ್ಮ ಮುಖ್ಯ ಇಂಪಾರ್ಟೆಂಟ್. ನಾವು ಕಾಪಾಡ್ಕೊಬೋದು ಮತ್ತು ನಮ್ಮ ಒಕ್ಕೂಟಕ್ಕೆ ಕೂಡ ಲಾಭ ಇರ್ತದೆ. ಸರ್, ಒಂದೇ ಒಂದು ಪ್ರಶ್ನೆ ಸರ್. ಜಿಲ್ಲಾ ವ್ಯಾಪ್ತಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಸುಮಾರು ಜನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಮ್ಯಾಟು, ಹಾಲುಕರೆ ಯಂತ್ರ, ಶಾಪ್ ಕಟ್ರು ಇವೆಲ್ಲ ಕೂಡ ಪ್ರಸ್ತಾಪ ಆಗಿದ್ದಾರೆ. ಅದನ್ನು ನಾವು ಆಡಳಿತ ಮಂಡಳಿಯಲ್ಲಿ ಇಟ್ಟು ಏನು ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಪ್ರಸ್ತಾವನೆ ಮಾಡಿದ್ದಾರೆ ಜನರಲ್ ಬಾಡಿಯಲ್ಲಿ. ಮತ್ತು ಹೆಚ್ಚಿಗೆ ಹೋದ ವರ್ಷ ಏನು ಕೊಡ್ತಾ ಇದ್ದೀವಿ, 2 ವರ್ಷದಲ್ಲಿ ಕೊಟ್ಟು ನಾವು ಆಡಳಿತ ಮಂಡಳಿ ಇದ್ದಾಗ ಕೊಟ್ಟಿದ್ದೀವಿ. ಆಡಳಿತ ಅಧಿಕಾರಿಗಳು ಬಂದಾಗ ತಗೊಂಡಿಲ್ಲ ತೀರ್ಮಾನ. ನಾವು ಹೆಚ್ಚಿಗೆ ಕೊಡಬೇಕು ಅಂತ ಕೂಡ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಈಗಾಗಲೇ ನಾವು ಆಡಳಿತ ಮಂಡಳಿ, ಹೊಸ ಆಡಳಿತ ಮಂಡಳಿ ಬಂದಮೇಲೆ ಫಸ್ಟ್ ಬೋರ್ಡಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ವಿಭಜನೆ ಆದಮೇಲೆ ಬರೀ 6 ಲಕ್ಷ ಲೀಟ್ರ್ ಹಾಲು ಬಂದುಬಿಟ್ಟಿದ್ದೀವಿ. ನಾವು ಏನಾದರೂ ಮಾಡಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾಗ್ತದೆ. ಏನು ಮಾಡಬೇಕು? ಪ್ರತಿ ಊರಲ್ಲಿ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾಡಬೇಕು. ಒಂದು ಟಾರ್ಗೆಟ್ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀವಿ. ನೀವು ಇಷ್ಟು ದಿನಕ್ಕೆ ಇಷ್ಟು ಸಂಘಗಳನ್ನು ಮಾಡಬೇಕು. ಈಗಾಗಲೇ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿರೋದ್ರಿಂದ ನಾವು ಹಾಲು ಉತ್ಪಾದನೆ 6.5 ಲಕ್ಷ ಇದ್ದಿದ್ದು 8,05,000 ಹೋಗ್ಬಿಟ್ಟಿದ್ವಿ. ಮೊನ್ನೆ 8,05,000 ಲೀಟ್ಗೂ ರಿಚ್ ಆಗಿದ್ದೀವಿ ನಾವು. ಅದರಿಂದ ನಾವು ಸಂಘಗಳು ಹೆಚ್ಚಿಗೆ ಮಾಡಬೇಕು. ಆಮೇಲೆ ಅದೊಂದು ತೀರ್ಮಾನ ತಗೊಂಡಿದ್ವಿ. 1 ವರ್ಷದಲ್ಲಿ 10 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ವಿ. ಅಧಿಕಾರಿಗಳು ಕೊಟ್ಟಿದ್ವಿ. ಇಂಪ್ರೂವ್ ಆಗ್ತಾ ಇದೆ, ನಂಬಿಕೆ ಇದೆ. ಅದ್ರ ಜೊತೆಗೆ ಹಾಲು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಾರ್ಕೆಟಿಂಗು ಅಷ್ಟೇ ಇಂಪಾರ್ಟೆಂಟ್ ಇದೆ. ಮಾರ್ಕೆಟಿಂಗ್ ಅದಕ್ಕೂ ಕೂಡ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ. ಮುಖ್ಯಮಂತ್ರಿಗೇನು ನಮ್ಮ ಬೆಂಗಳೂರು ಮಾರ್ಕೆಟಿಂಗ್ ನಮಗೇನು ಏರಿಯಾ ಕೊಟ್ಟಿದ್ದಾರೆ, ಆ ಏರಿಯಾದಲ್ಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದ್ದರೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಪಾರ್ಲರ್ ಮಾಡೋಕ್ಕೆ ಅನುಕೂಲವಾಗಿದೆ, ಅಲ್ಲೆಲ್ಲ ಕೂಡ ಜಾಗ ಕೊಡಬೇಕು ಅಂತೇಳಿ ಈಗಾಗಲೇ ಅದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಮೊನ್ನೆ ನೋಡಿರಬೇಕು, ಸುಮಾರು ಕರ್ನಾಟಕ ರಾಜ್ಯದಲ್ಲಿ 500 ಮಿಲ್ಕ್ ಪಾರ್ಲರ್ ಒಂದೇ ದಿನ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಒಕ್ಕೂಟದಿಂದ ಕೂಡ 30 ನಂದಿನಿ ಪಾರ್ಲರ್ ಉದ್ಘಾಟನೆ ಆಗಿದೆ. ಅದ್ರ ಜೊತೆಗೆ ಇನ್ನೂ ಮಾಡಬೇಕಿದೆ. ಮತ್ತು ನಮ್ಮ ಕೋಲಾರಲ್ಲೂ ಕೂಡ ಅಷ್ಟೇ, ಜಿಲ್ಲಾ ಕೇಂದ್ರದಲ್ಲಿ ಎಲ್ಲೆಲ್ಲಿ ಮಿಲ್ಕ್ ಪಾರ್ಲರ್ ಮಾಡ್ಬೋದು, ಮತ್ತು ತಾಲೂಕು ಕೇಂದ್ರಗಳಲ್ಲೇ ಹೆಚ್ಚಿಗೆ ಮಾಡಬೇಕು, ಹೋಬಳಿ ಹೆಡ್ಕ್ವಾರ್ಟರ್ಗಳಲ್ಲಿ ಮಾಡಬೇಕು, ಪಂಚಾಯತಿಗಳಲ್ಲಿ ಮಾಡಬೇಕು, ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಮಿಲ್ಕ್ ಪಾರ್ಲರ್ ಮಾಡಬೇಕು. ಆ ಜೊತೆಗೆ ನಮ್ಮ ಆಡಳಿತ ಮಂಡಳಿ ತಗೊಂಡ ತೀರ್ಮಾನ, ಪ್ರತಿ ಹಳ್ಳಿಯಲ್ಲೂ ಕೂಡ ಚಿಲ್ಲರೆ ಅಂಗಡಿಯಲ್ಲೂ ಕೂಡ ನಂದಿನಿ ಪ್ರಾಡಕ್ಟ್ಸ್ ಸಿಗ್ತವೆ. ಅದು 75-55 ಮಾಡಿಬಿಟ್ಟಿದ್ದೀವಿ ನಾವು. ಅದು ಕೂಡ ಏಜೆಂಟ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ ಹಾಲು ಉತ್ಪಾದನೆ ಮಾಡೋದು ಜೊತೆಗೆ ಮಾರ್ಕೆಟಿಂಗು ಅಷ್ಟೇ ಇಂಪಾರ್ಟೆಂಟ್. ಅದು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಅದ್ರ ಜೊತೆಗೆ ಬರ್ತೀನಿ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ನಾವು ಒಳ್ಳೆ ದರ ಕೊಡಬೇಕು. ಕಂಪಲ್ಸರಿ ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕಾಮನ್ ಸಾಫ್ಟ್ವೇರ್ ಹಾಕೋದ್ರಿಂದ ಅದು ಉಪಯೋಗ ಏನಂದರೆ, ಹಾಲು ಉತ್ಪಾದಕ ಏನು ಗುಣಮಟ್ಟ ಕೊಡ್ತಾನೆ, ಕ್ವಾಲಿಟಿ ಕೊಡ್ತಾನೆ, ಫ್ಯಾಟ್ ಮೇಲೆ ರೇಟ್ ಬರ್ಕೊಡ್ತಾನೆ. ನಾವು ಇವತ್ತು ಕೊಡ್ತಾ ಇದ್ದು 31 ರೂಪಾಯಿ, 31 ರೂಪಾಯಿ 40 ಪೈಸೆ. ಪ್ರೋತ್ಸಾಹನ ಬಿಡಪ್ಪ. ಎಷ್ಟು? 35 ರೂಪಾಯಿ 40 ಪೈಸೆ ಕೊಡ್ತಾ ಇದ್ದೀವಿ ನಾವು. ಆಮೇಲೆ ಫ್ಯಾಟ್ ಮೇಲೆ ಏನಾದರೂ ನಾವು ರೇಟ್ ಕೊಡೋಕ್ಕೆ ಹೋದರೆ ಇನ್ನೂ ಜಾಸ್ತಿ ಬರ್ತದೆ. ಆದ್ದರಿಂದ ನಾವು ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಮಾಡ್ತೀವಿ. ಅದು ಒಂದಾದರೆ, ಇನ್ನೊಂದು ಕಡೆ ಇನ್ಶೂರೆನ್ಸ್ ಕಂಪಲ್ಸರಿ 100% ಎಷ್ಟು ರಾಸುಗಳಿದೆ ಆ ಸಂಘದಲ್ಲಿ ಎಲ್ಲ ರಾಸುಗಳಿಗೂ ಇನ್ಶೂರೆನ್ಸ್ ಮಾಡಬೇಕು. ಮೊದಲು 2 ಸಾರಿ ಇತ್ತು, ಈಗ 3 ಸಾರಿ ಮಾಡಿದ್ವಿ. ಮೊದಲು 70,000 ಇತ್ತು, ಇವಾಗ 80,000 ಮಾಡಿದ್ವಿ. ಉದ್ದೇಶ ಏನಂದರೆ
ಆಕಸ್ಮಿಕವಾಗಿ ಹಸು ಹೋದರೆ ಆ ರೈತರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ದುಡ್ಡು ಬರಬೇಕು. ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಕೂಡ ತಗೊಂಡಿದ್ದೀವಿ. ಈ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಪರ ಒಳ್ಳೆ ಕಾರ್ಯಕ್ರಮ ತೀರ್ಮಾನ ತಗೊಂತೀವಿ. ಥ್ಯಾಂಕ್ ಯು ಸರ್.